ನಿಮ್ಮ ಬಾಗ್ಲಕ್ಕೆ ಅಡ್ಡಿಡಬೇಕು. ಅಡ್ಡಿಟ್ಟು ನೀವೇನು ಮಾಡ್ಬೇಕು, ಈ ಥರ ಇಡ್ಬೋದು. ಹಿಂಗೆ ಒಟ್ಟು ಟೋಟಲಿ ಈಗ ಅಡ್ಡಿರ್ಬೇಕು. ಈ ಥರ ಅಡ್ಡಿಟ್ಟು ನಿಮ್ಮ ಬಾಗ್ಲಕ್ಕೆ ಅಡ್ಡಿಡಬೇಕು. ಅಡ್ಡಿಟ್ಟು ನೀವೇನು ಮಾಡ್ಬೇಕು, ಈ ಥರ ಇಡ್ಬೋದು. ಹಿಂಗೆ ಒಟ್ಟು ಟೋಟಲಿ ಈಗ ಅಡ್ಡಿರ್ಬೇಕು. ಈ ಥರ ಅಡ್ಡಿಟ್ಟು ಇಲ್ಲೇ ಐತಲ್ಲ, ಇಲ್ಲೇ ಇದೇನು ತುದಿ ಐತಲ್ಲ, ಈ ತುದಿಗೆ ಇಲ್ಲೇ ಇಷ್ಟು ಸೆಕೆಂಡ್ ಏನು ಹೇಳಿದೆಲ್ಲ ಅದು ಬರುತ್ತೆ ಇಲ್ಲಿ. ಟನ್ ಟಡಡನ್. ಇದಕ್ಕೇನಂತಾರೆ ಜೀರಿಗೆ. ಈ ಜೀರಿಗೆನ ನೀವು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಡಿ ಬಡಿಗೆ. ನಾನಿವತ್ತೇನು ಹೇಳ್ತೀನಿ ಅಂದ್ರೆ, ಸಂಕ್ರಮಣ ದಿವಸ ಒಂದು ನಾ ಹೇಳಿದ ಕೆಲಸ ಮಾಡಿದ್ರಿ ಅಂದರೆ ನಿಮ್ಮ ಮನೆಯೊಳಗೆ ಫುಲ್ ಮ್ಯಾಜಿಕ್ ಆಗಿಬಿಡ್ತೈತಿ. ಮ್ಯಾಜಿಕ್ ಅಂದ್ರೇನು, ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೀನಿ ನೋಡಿರಿ. ಈ ವಿಡಿಯೋ ಮಾತ್ರ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಂದ್ರೆ ತೋರಿಸ್ತೀನಿ ನೋಡ್ರಿ ಆ ಮ್ಯಾಜಿಕ್ ಏನು ಅಂತ. ಟಂಟಡಾನ್. ಏನ್ವಾ ನಮ್ಮ ತಂಗಿ ಕಸ್ಬರಿಗೆ ಹಿಡ್ಕೊಂಡು ಹೊಡ್ಯಾಕೆ ಬಂದ್ಲನ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲ, ಇದ್ರೊಳಗೆ ಒಂದು ಮ್ಯಾಜಿಕ್ ಐತಿ. ಆ ಮ್ಯಾಜಿಕ್ ಏನಂತ ನಾನು ನಿಮ್ಗೆ ತೋರಿಸ್ತೇನೆ, ನೋಡ್ತೀರಿ. ಏನಂದ್ರೆ ಈ ಮ್ಯಾಜಿಕಿಗೆ ಇನ್ನೊಂದು ಬೇಕು. ಅದೇನು ಅನ್ನೋದು ಹೇಳ್ತೀನಿ. ಏನು ಬೇಕು ಅಂದರೆ ಇಲ್ಲಿದೆ ನೋಡಿರಿ. ನೀವು ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಊಟ ಗೀಟ ಎಲ್ಲ ಮಾಡಿ ಮುಗಿಸಿ ರಾತ್ರಿ ಮಲಗೋ ಟೈಮ್ದಾಗ ಮಾಡೋ ಕೆಲಸ ಇದೆ. ಇದನ್ನು ಈ ಕೆಲಸ ನೀವು ಮಾಡ್ಬೇಕಂದ್ರೆ ಮನೆ ಒಳಗಿಂತ್ರ ಯಾರು ಆಚೆನೂ ಮನೆಯಿಂದ ಹೊರಗೆ ಆಚೆನೂ ಹೋಗಬಾರ್ದು, ಆಚೆಯಿಂದ್ರೂ ಯಾರೂ ಮನೆ ಒಳಗೂ ಬರಬಾರ್ದು. ಅಂದ್ರೆ ಮುಗೀತಪ್ಪ ನಮ್ದು ಇದನ್ನೆಲ್ಲ ಕೆಲಸ ನಾವು ಊಟ ಮಾಡಿ ಮಕ್ಕೋತೇವಿ ಅನ್ನೋ ಟೈಮ್ದಾಗ ಮಾಡಿದ್ರೆ ಮಾತ್ರ ಪವರ್ ಆಗ್ತೈತಿ. ಅಂದ್ರೆ ಒಂದು ಸಲ ನೀವು ಬಾಗ್ಲ ಹಾಕಿದ್ರಿ ಅಂದ್ರೆ ಮತ್ತು ಇದನ್ನು ನೀವು ಬಾಗ್ಲ ತೆಗಿಯೋಂಗಿಲ್ಲ. ಮರನೇ ದಿವಸ ಬೆಳಗ್ಗಿನ ತೆಗಿಬೇಕು ಒಂದನೇದ್ದು. ಇನ್ನೊಂದೇನೆಂದ್ರೆ ಇದನ್ನು ನೀವು ಯಾವುದೋ ಕಾರಣಕ್ಕೂ ಕಸಬರ್ಗಿ, ನಾವೇನು ಈ ಕಸಬರ್ಗಿ ಅಂತೇವಲ್ಲ, ಇದನ್ನು ಹೊರಗೆ ಒಯ್ಯೋಂಗಿಲ್ಲ. ಕಸಬರ್ಗಿ ಒಳ ಭಾಗ, ನಾವು ಹೊರ ಭಾಗ ಹೇಳತ್ತಿಲ್ಲ, ಒಳಭಾಗದೊಳಗೆ ಬಾಗ್ಲ ಹಾಕೋದೇನು ಹಾಕ್ತಿರ್ತೀವಲ್ಲ, ಅದಕ್ಕೆ ನಾವು ವಿತ್ ಪ್ರೂಫ್ ಸಮೇತ ನಿಮ್ಗೆ ತೋರ್ಸಾತೀನಿ. ಇದು ನಮ್ಮದು ಬಾಗ್ಲ, ಇದು ಒಳಗೆ ನಮ್ಮದು ರೂಮಲ್ಲ, ಸಾರಿ, ಇದು ನಾವು ನಮ್ಮದು ಹೊರಗಿನ ಬಾಗ್ಲ. ಇದು ಈ ಬಾಗ್ಲಕ್ಕೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಕಸಬರ್ಗಿ ಐತಲ್ಲ, ಈ ಕಸಬರ್ಗಿ ಹಿಂಗೆ ಅಡ್ಡಿಡಬೇಕು. ತೋರಿಸ್ತೀನಿ ನೋಡ್ರಿ ನಿಮ್ಗೆ, ಈ ಥರ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾ ಇಟ್ಟು ನಿಮ್ಮ ಬಾಗ್ಲಕ್ಕೆ ಅಡ್ಡಿಡಬೇಕು. ಅಡ್ಡಿಟ್ಟು ನೀವೇನು ಮಾಡಬೇಕು, ಈ ಥರ ಇಡ್ಬೋದು. ಹಿಂಗೆ ಒಟ್ಟು ಟೋಟಲಿ ಈಗ ಅಡ್ಡಿರ್ಬೇಕು. ಈ ಥರ ಅಡ್ಡಿಟ್ಟು ಇಲ್ಲೇ ಐತಲ್ಲ, ಇಲ್ಲೇ ಇದೇನು ತುದಿ ಐತಲ್ಲ, ಈ ತುದಿಗೆ ಇಲ್ಲೇ ಇಷ್ಟು ಸೆಕೆಂಡ್ ಏನು ಹೇಳಿದೆಲ್ಲ ಅದು ಬರುತ್ತೆ ಇಲ್ಲಿ. ಟನ್ ಸೆಕೆಂಡ್ ಏನು ಹೇಳಿದ್ನಲ್ಲ ಆ ಐಟಮ್ ಬರ್ತೈತೆ ನೋಡ್ರಿ. ಇದ ಮೇನ್ ಪವರ್ಫುಲ್ ಇರೋದು. ಏನದು? ಟಡಡಾನ್. ಇದೇನಂತ ಗೊತ್ತಾ? ಇದು ಜೀರಿಗೆ. ಈ ಜೀರಿಗೆ ತೋರಿಸ್ತೈತಿ ನೋಡ್ರಿ. ಈ ಜೀರಿಗೆನ ನೀವು ಇಲ್ಲೇ ಇಡಬೇಕು. ಇದನ್ನು ಹಿಂಗೆ ಇಷ್ಟ ಜೀರಿಗೆ ತೊಗೋರಿ, ಭಾಳ ಏನು ಬೇಡ. ಜೀರಿಗೆ ಇಟ್ಟು ಇದ್ರ ಮೇಲೆ ಇದನ್ನ ಇಟ್ಬಿಡೋದು. ನಾ ಈಗ ಇಟ್ಟೆ ಅಂದ್ರೆ ನಂಗೆ ವೇಸ್ಟ್ ಆಗ್ತೈತಿ, ಸೊ ಹಂಗಾಗಿ ನಾ ಇಡಂಗಿಲ್ಲ. ಇದನ್ನು ಹಿಂಗೆ ಕಸಬರ್ಗಿ ಇದ್ರ ಮೇಲೆ ಇಟ್ಬಿಟ್ಟು ಅವತ್ತು ಒಂದು ದಿವಸ ನೀವು ರಾತ್ರಿ ಇಡೀ ಒಂದು ದಿವಸ ನೀವು ರಾತ್ರಿ ಇಡೀ ಆ ಕಸಬರ್ಗಿ ಹಂಗೆ ಇಟ್ಟು ಬಿಟ್ಟು ಬಿಡಬೇಕು. ಹೇಳಿದ್ನಲ್ಲ, ರಾತ್ರಿ ಇಡೀ ಅದನ್ನು ಬಿಡಬೇಕು. ಬಿಟ್ಟಾದ ನಂತರ ಬೆಳಗ್ಗೆ ಯಥಾ ಪ್ರಕಾರ ನೀವು ಯಾವ ಥರ ಕಸ ಹೊಡಿತೀರಲ್ಲ ಆ ಥರ ಉಷ್ಟು ರೂಮ್ ಕಸ ಹೊಡೋದು. ಆಮೇಲೆ ಅದನ್ನು ಒಗೆದು ಬಿಡ್ಬೇಕು. ಆ ಜೀರಿಗೆ ನೀವೇನು ಕಸಬರ್ಗಿ ಒಳಗೆ ಇಡ್ತೀರಲ್ಲ ಅವಾಗ ನೀವು ಪ್ರೇಯರ್ ಮಾಡ್ಬೇಕು. ಏನಂದ್ರೆ ನಮ್ಮ ಮನೆ ಒಳಗೆ ಮೂಲಿ ಒಳಗಿರೋ ನೆಗೆಟಿವು, ಆಮೇಲೆ ಅದೇ ರೀತಿ ನಮ್ಮ ಮನೆಯೊಳಗೆ ಎಷ್ಟು ಮಂದಿ ಇರ್ತಾರೆ ಅವರಲ್ಲಿರೋ ನೆಗೆಟಿವು, ಅಂದ್ರೆ ಪ್ರತಿಯೊಂದು ರಕ್ತ ಕಣದೊಳಗೆ ಏನು ನೆಗೆಟಿವ್ ಎನರ್ಜಿ ಇರ್ತೈತಲ್ಲ ಆ ನೆಗೆಟಿವ್ ಎನರ್ಜಿ ಎಲ್ಲನೂ ನೀ ತೊಗೊಂಡು ಹೋಗಪ್ಪ ದೇವ್ರೇ ಅಂತ ಒಂದು ಪ್ರೇಯರ್ ಮಾಡಿ ದೇವ್ರಿಗೆ ಆ ಜೀರಿಗೆನ ಇಡಬೇಕು. ಇಟ್ಟು ಮರನೇ ದಿವಸ ನೀವು ಚಲೋದಿಂತ್ರ ನಿಮ್ಮ ಮನೆಯೊಳಗಿರೋ ಏನೋ ಕೆಟ್ಟ
ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ, ಅದೆಲ್ಲನೂ ನಿಮ್ಮ ಮನೆಯೊಳಗಿರೋ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಯಾರೋ ಏನೋ ನಮಗೆ ಅಂದ್ರೆ ಈಗ ದುಡ್ಡು ಬರಬಾರ್ದಪ್ಪ, ಇವರು ಕೆಟ್ಟದಾಗಬೇಕು ಅಂತ ಹಿಂಗೇನೋ ಅಂದ್ಕೊಂಡಿರ್ತಾರೆ, ನಮಗೇನೋ ಮಾಡಿದ್ರು ಅದು ಯಾವುದೋ ರೀತಿ ನಮಗೆ ಹತ್ತಲಾರ್ದಂಗೆ ಅದೆಲ್ಲ ಫುಲ್ಲು ಸಂಪೂರ್ಣವಾಗಿ ಹೋಗ್ತೈತಿ. ಸೊ ಅದಕ್ಕೆ ನಿಮ್ಗೆ ನಾ ಏನು ಹೇಳ್ತೇನೆ ಅಂದರೆ, ಇದನ್ನು ದಯಮಾಡಿ ಸಂಕ್ರಮಣ ದಿವಸ ಮಾತ್ರ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಇದೊಂದು ಕೆಲಸ ಮಾಡಿರಿ. ಆಮೇಲೆ ನೀವು ನನಗೇನಂದು ಕಮೆಂಟ್ ಮಾಡಿರಿ. ಒಂದೇನಂದ್ರೆ, ಇದು ನೀವು ಒಂದೇ ದಿವ್ಸ ಮಾಡಿಬಿಡ್ಬೋದು, ಅಥವಾ 21 ದಿವ್ಸ ಮಾಡ್ಬೋದು, ಅಥವಾ 48 ದಿವ್ಸ ಮಾಡಿದ್ರಂಕಿ 49ನೇ ದಿವಸ ಅಕ್ಕ ಏನು ಹೇಳಿದಿ ಅಕ್ಕ ಅಂತ ನೀವು ಗ್ಯಾರಂಟಿ ನನಗೆ ಕಮೆಂಟ್ ಹಾಕ್ತೀರಿ. ಅಷ್ಟು ಪವರ್ಫುಲ್. ಇದನ್ನ ಏನಂದ್ರೆ ನಮ್ಮ ಮನೆಯೊಳಗೆ ನಮ್ಮ ತಾಯಿ, ನಮ್ಮ ಅಜ್ಜಿ ನಮಗೆ ಹೇಳ್ಕೊಟ್ಟಿದ್ದನ್ನು ನಾನು ನಿಮ್ಗೆ ಇಲ್ಲೇ ಹೇಳತ್ತೀನಿ. ಇದ್ರೊಳಗೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದ ಏನಾದರೂ ತಪ್ಪಿದ್ರೆ ದಯಮಾಡಿ ನನಗೆ ಕ್ಷಮಿಸ್ರಿ. ವಿಡಿಯೋ ಸ್ವಲ್ಪ ಲೇಟ್ ಆದ್ರೂ ನಿಮ್ಗೆ ಮುಟ್ಟಿದ್ರೆ ಅದಕ್ಕೂ ನನಗೆ ಕ್ಷಮೆ ಇರಲಿ. ಯಾಕಂದ್ರೆ ನನಗೆ ಟೈಮ್ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಇವಾಗ ಬಂದು ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬಂದು ಮಾಡತ್ತೀನಿ. ದಯಮಾಡಿ ಇದನ್ನೊಂದು ಮಾತ್ರ ಇನ್ನೂ ಟೈಮ್ ಐತಿ. ಜೀರಿಗೆ ಅಂಕಿ ಆಲ್ಮೋಸ್ಟ್ ಎಲ್ಲರ ಮನೆಯಾಗ ಇದೇ ಇರ್ತೈತಿ. ಜೀರಿಗೆ ಇಲ್ಲಾಂದ್ರೆ ಒಂದು 5 ರೂಪಾಯಿದ 10 ರೂಪಾಯಿದ ಜೀರಿಗೆ ತರಿಸ್ಕೊಂಡು ಇದು ಒಂದು ಮಕರ ಸಂಕ್ರಮಣದ ದಿವಸ ಇದನ್ನೊಂದು ಮಾಡಿರಿ. ಒಂದು ದಿವಸ ಆದ್ರೆ ಒಂದು ದಿವಸ ಮಾಡಿರಿ. ಇಲ್ಲ ನಾನು 48 ದಿವಸ ಮಾಡ್ತೇನೆ ಅಂದ್ರೆ ಅಂಕಿ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ. ಆಮೇಲೆ ಇದೆಲ್ಲ ಆದಮೇಲೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿರಿ ಒಳ್ಳೆ ರೀತಿ. ಅಂದರೆ ಒಂಚೂರಾದರೂ ಪಾಸಿಟಿವ್ ಆಗೇ ಆಗ್ತೈತಿ ಮನೆ ಒಳಗೆ. ಹಂಗೆ ಪವರ್ ಐತಿ ಅದು. ಸೊ ಅದಕ್ಕೆ ನಾನು ನಿಮಗೆ ಪ್ರೂಫ್ ಸಮೇತನ ನಿಮ್ಗೆ ನಾನು ಈ ಕಸಬರ್ಗಿ ತೊಗೊಂಡು ಜೀರಿಗೆ ತೊಗೊಂಡು ನಿಮ್ಗೆ ನಾ ಎದಕ್ಕೆ ಹೇಳಿದೆ ಅಂದ್ರೆ ಅದಕ್ಕೆ. ಬಟ್ ಆದರೆ ಇದನ್ನು ನೀವು ಜೀರಿಗೆ ಇಟ್ಟು ಮಾಡೋಬೇಕಾದಾಗ ಆ ಪ್ರೇಯರ್ ಏನು ಮಾಡ್ತೀರಲ್ಲ ಅದು ಸ್ವಲ್ಪ ಪವರ್ಫುಲ್ಲಾಗಿ ನೀವು ಸ್ಟ್ರಾಂಗಾಗಿ ಮಾಡಿದರೆ ಭಾಳ ಒಳ್ಳೇದಾಗ್ತೈತಿ. ಇನ್ನೊಂದೇನಂದ್ರೆ ಈಗ ಕಸಬರ್ಗಿ ಮತ್ತು ಇದನ್ನು ಮಾಡೋಕೆ ಹೊಸ ತರಬೇಕನ, ಆಮೇಲೆ ಜೀರಿಗೆ ಮನ್ಯಾಗ ಇದ್ದಿದ್ದು ನಡೀತಿದ್ದು ಅಥವಾ ಹೊರಗಿಂತ ತರಬೇಕು. ಈ ಥರ ಏನು ಅಂಥವೆಲ್ಲ ಏನು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಮನೆಯೊಳಗೆ ನಾವು ಕಸ ಇಷ್ಟು ದಿವಸ ಏನು ಯೂಸ್ ಮಾಡಿರ್ತೀವಲ್ಲ ಅದ ಕಸಬರಿಗಿನ ಈ ಮ್ಯಾಜಿಕ್ ಮಾಡಬೇಕು. ಆಮೇಲೆ ಇನ್ನೊಂದೇನಂದ್ರೆ ಜೀರಿಗೆನ ಅಂಗಡಿಯಿಂದ ತರೋದೇನು ಅವಶ್ಯಕತೆ ಇಲ್ಲ. ಮನೆಯೊಳಗೆ ಅಡುಗೆ ಮನೆಯೊಳಗೆ ಏನು ನಾವು ಯೂಸ್ ಮಾಡ್ತಿರ್ತೇವೆ ಜೀರಿಗೆ ಇದ್ದೇ ಇರ್ತಲ್ಲ ಅದ ಜೀರಿಗೆನ. ಮತ್ತು ಆಮೇಲೆ ಇಲ್ಲಿ ನಾವು ಹೊಸ್ದಾಗಿ ಹೋಗಿ ಕಸಬರಿಗೆ ತೊಗೊಂಬಂದು ಆಮೇಲೆ ಅಂಗಡಿ ಒಳಗೆ ಹೋಗಿ ಜೀರಿಗೆ ತೊಗೊಂಬಂದು ಏನಿಲ್ಲ. ಈ ಥರ ನೀವು ಇದನ್ನು ಒಂದು ಮ್ಯಾಜಿಕ್ ಒಂದು ಸಲ ಮಾಡಿ ನೋಡಿರಿ. ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಪ್ರತಿ ವರ್ಷವೂ ಈ ಥರ ನೀವು ಮಾಡ್ಕೊತ ಹೋಗ್ತೀರಿ. ಇದೊಂದು ಹೇಳೋದು. ಇದೊಂದು ಆದಮೇಲೆ ನಿಮಗೆಲ್ಲರಿಗೂ ಏನು ಹೇಳಬೇಕು, ಎಲ್ಲರಿಗೂ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಿ, ಎಲ್ಲ ನನ್ನ ಹಿರಿಯ ಬಂಧು ಬಳಗ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ. ಇಷ್ಟ ಏನೋ ತಪ್ಪು ಇರ್ಬೋದು, ಸರಿನೂ ಇರ್ಬೋದು, ಏನೋ ನನ್ನ ಈ ವಿಡಿಯೋ ಒಳಗೆ ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಹಾಕಿರಿ. ಆಮೇಲೆ ಲೈಕ್ ಆದರೆ ಯಾರಿಗಾರ ಶೇರ್ ಮಾಡಿರಿ. ಆಮೇಲೆ ನಂದು ಈ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ. ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ. ಧನ್ಯವಾದ.